ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಅಧಿಕಾರದ ಕೇಂದ್ರದಲ್ಲಿ ಮುಖ್ಯಮಂತ್ರಿಗಳ ನಂತರದ ಅತಿ ಶಕ್ತಿಶಾಲಿ ಹುದ್ದೆ ಯಾವುದು ಎಂದು ಕೇಳಿದರೆ ಬಹುತೇಕರು ತಟ್ಟನೆ ಹೇಳುವ ಹೆಸರು ಉಪಮುಖ್ಯಮಂತ್ರಿಯೇ. ಆದರೆ ನಮ್ಮ ಸಂವಿಧಾನದ ಪುಟಗಳನ್ನು ತಿರುವಿ ಹಾಕಿದರೆ ಅಲ್ಲಿ ಈ ಹುದ್ದೆಯ ಹೆಸರೇ ಕಾಣಿಸುವುದಿಲ್ಲ. ಹಾಗಾದರೆ ಸಂವಿಧಾನದಲ್ಲಿ ಇಲ್ಲದ ಈ ಹುದ್ದೆಗೆ ಇಷ್ಟೊಂದು ಮಹತ್ವವೇಕೆ? ಈ ಅಧಿಕಾರದ ರಹಸ್ಯದ ಹಿಂದಿರುವ ಸತ್ಯವೇನು ಎಂಬುದು ಎಲ್ಲರನ್ನೂ ಕಾಡುವಂಥ ಪ್ರಶ್ನೆ. ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಯು ಯಾವಾಗಲೂ ಚರ್ಚೆಯ ವಿಷಯ. ಮುಖ್ಯಮಂತ್ರಿಗಳು ಇರುವಾಗ ಉಪಮುಖ್ಯಮಂತ್ರಿ ಹುದ್ದೆಯ ಅಗತ್ಯವೇನು? ಸಂವಿಧಾನದಲ್ಲಿ ಈ ಹುದ್ದೆಗೆ ಅವಕಾಶವಿದೆಯಾ? ಈ ಪ್ರಶ್ನೆಗಳು ಪ್ರತಿಯೊಬ್ಬ ನಾಗರಿಕನ ಮನದಲ್ಲಿ ಮೂಡುವುದು ಸಹಜ. ಬನ್ನಿ, ಇದರ ಹಿಂದಿನ ರಾಜಕೀಯ ಮತ್ತು ಸಾಂವಿಧಾನಿಕ ಒಳನೋಟಗಳನ್ನು ತಿಳಿಯೋಣ. ಸರಳವಾಗಿ ಹೇಳಬೇಕೆಂದರೆ ಭಾರತದ ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿ ಎಂಬ ಹುದ್ದೆಗೆ ಯಾವುದೇ ಪ್ರತ್ಯೇಕ ಉಲ್ಲೇಖವಿಲ್ಲ. ಸಂವಿಧಾನದ 163 ಮತ್ತು 164ನೇ ವಿಧಿಗಳು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಕುರಿತು ಮಾತನಾಡುತ್ತವೆಯೇ ಹೊರತು ಉಪಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಎಲ್ಲೂ ಪ್ರಸ್ತಾಪಿಸಿಲ್ಲ. ತಾಂತ್ರಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಉಪಮುಖ್ಯಮಂತ್ರಿಯು ಒಬ್ಬ ಕ್ಯಾಬಿನೆಟ್ ಸಚಿವ ಮಾತ್ರ. ಇವರಿಗೆ ಸಂವಿಧಾನದ ಪ್ರಕಾರ ಸಿಗುವ ವಿಶೇಷ ಅಧಿಕಾರಗಳೇನೂ ಇಲ್ಲ. ಇವರು ಪಡೆಯುವ ವೇತನ ಮತ್ತು ಸೌಲಭ್ಯಗಳು ಉಳಿದ ಕ್ಯಾಬಿನೆಟ್ ಸಚಿವರಂತೆಯೇ ಇರುತ್ತದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದಲ್ಲಿ ಇಲ್ಲದಿದ್ದರೂ ಈ ಹುದ್ದೆ ರಾಜಕೀಯದಲ್ಲಿ ಅನಿವಾರ್ಯ ಅಥವಾ ಪ್ರಬಲ ತಂತ್ರವಾಗಿ ಮಾರ್ಪಟ್ಟಿದೆ. ಇದರ ಹಿಂದಿನ ಕಾರಣಗಳನ್ನು ನೋಡುವುದಾದರೆ ಸರ್ಕಾರದಲ್ಲಿ ವಿಭಿನ್ನ ಜಾತಿ, ಸಮುದಾಯ ಅಥವಾ ಪ್ರಾದೇಶಿಕ ನಾಯಕರಿಗೆ ಪ್ರಾತಿನಿಧ್ಯ ನೀಡಲು ಈ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿದೆ. ಇದು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ತನ್ನ ಪಕ್ಷ ಅಥವಾ ಮಂತ್ರಿಕೂಟದ ವಿವಿಧ ಬಣಗಳನ್ನು ಒಗ್ಗೂಡಿಸಿ ಇಟ್ಟುಕೊಳ್ಳುವ ತಂತ್ರ. ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿಗಳಾಗಿದ್ದ ಪ್ರಭಾವಿ ನಾಯಕರುಗಳನ್ನು ಸಮಾಧಾನಪಡಿಸಲು ಅಥವಾ ಅವರ ಅತೃಪ್ತಿಯನ್ನು ಶಮನಗೊಳಿಸಲು ಉಪಮುಖ್ಯಮಂತ್ರಿ ಎಂಬ ಪಟ್ಟವನ್ನು ನೀಡಲಾಗುತ್ತದೆ. ಮೈತ್ರಿ ಸರ್ಕಾರಗಳಲ್ಲಿ ಪಾಲುದಾರ ಪಕ್ಷಗಳಿಗೆ ಅಧಿಕಾರದಲ್ಲಿ ಪಾಲು ನೀಡುವಾಗ ಈ ಹುದ್ದೆ ಒಂದು ಭದ್ರತಾ ಕವಚದಂತ ಕೆಲಸ ಮಾಡುತ್ತದೆ. ಪಕ್ಷದ ಒಳಗೆ ಅಥವಾ ರಾಜ್ಯದಲ್ಲಿ ಒಬ್ಬ ನಾಯಕನ ವರ್ಚಸ್ಸು ಹೆಚ್ಚಿದಾಗ ಆ ಅಧಿಕಾರವನ್ನು ವಿಭಜಿಸಲು ಅಥವಾ ಹಂಚಿಕೊಳ್ಳಲು ಒಂದಕ್ಕಿಂತ ಹೆಚ್ಚು ಉಪಮುಖ್ಯಮಂತ್ರಿಗಳನ್ನು ನೇಮಿಸುವ ಪದ್ಧತಿಯೂ ಇದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಈ ಹುದ್ದೆ ಹೊಸದೇನಲ್ಲ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಹೆಚ್ಚಾಗಿದೆ ಅಷ್ಟೇ. 2019-21ರ BS ಯಡಿಯೂರಪ್ಪನವರ ಸರ್ಕಾರದಲ್ಲಿ 3 ಉಪಮುಖ್ಯಮಂತ್ರಿಗಳಾಗಿದ್ದರು. CN ಅಶ್ವತ್ಥನಾರಾಯಣ, ಗೋವಿಂದ ಕಾರಜೋಳ ಮತ್ತು ಲಕ್ಷ್ಮಣ್ ಸವದಿ. 2012ರಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರದಲ್ಲಿ R ಅಶೋಕ್ ಮತ್ತು KS ಈಶ್ವರಪ್ಪ ಇಬ್ಬರು DCMಗಳಾಗಿದ್ದರು. ಇದು ಬಹುತೇಕವಾಗಿ ಆಯಾ ಪಕ್ಷಗಳ ಆಂತರಿಕ ನಿರ್ಧಾರ. ಒಬ್ಬ ನಾಯಕನ ಮೇಲೆ ಮತ್ತೊಬ್ಬ ನಾಯಕನ ಹತೋಟಿ ಅಥವಾ ವಿವಿಧ ಸಮುದಾಯಗಳಿಗೆ ಸಮಾನ ಪ್ರಾತಿನಿಧ್ಯ ಎಂಬ ಸಂದೇಶ ರವಾನಿಸಲು ಈ ತಂತ್ರವನ್ನು ಬಳಸಲಾಗುತ್ತದೆ. DCM ಹುದ್ದೆಗೆ ಸ್ವತಂತ್ರವಾದ ಸಾಂವಿಧಾನಿಕ ಅಧಿಕಾರ ಇಲ್ಲದಿದ್ದರೂ ರಾಜಕೀಯವಾಗಿ ಇವರು ಪ್ರಭಾವಿಗಳಾಗಿರುತ್ತಾರೆ. ಮುಖ್ಯಮಂತ್ರಿ ಗೈರು ಹಾಜರಾಗಿದ್ದಾಗ ಸಭೆಗಳ ನಾಯಕತ್ವ ವಹಿಸಬಹುದು. ಸರ್ಕಾರದ ಪ್ರಮುಖ ನೀತಿ ನಿರ್ಧಾರಗಳಲ್ಲಿ ಸಲಹೆಗಾರನಾಗಿ ಕಾರ್ಯನಿರ್ವಹಿಸಬಹುದು. ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಆದರೆ ಮುಖ್ಯಮಂತ್ರಿ ಆದೇಶವನ್ನು ಮೀರಿದ ಯಾವುದೇ ವಿಶೇಷ ಅಧಿಕಾರ ಇವರಿಗಿರುವುದಿಲ್ಲ. ಉಪಮುಖ್ಯಮಂತ್ರಿ ಹುದ್ದೆಯು ಸಾಂವಿಧಾನಿಕವಾಗಿ ಒಂದು ಅಲಂಕಾರಿಕ ಹುದ್ದೆಯಾಗಿ ಕಂಡುಬಂದರೂ ರಾಜಕೀಯ ರಂಗಮಂಚದಲ್ಲಿ ಇದು ಅತ್ಯಂತ ಪ್ರಮುಖವಾದ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಸ್ತ್ರವಾಗಿದೆ. ಅಧಿಕಾರವನ್ನು ವಿಕೇಂದ್ರೀಕರಿಸಲು ಮತ್ತು ಭಿನ್ನಮತವನ್ನು ತಡೆಯಲು ರಾಜಕಾರಣಿಗಳು ಕಂಡುಕೊಂಡಿರುವ ಒಂದು ಚತುರ ಮಾರ್ಗವೇ ಈ ಹುದ್ದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.